ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 3ನೇ ಅಧ್ಯಾಯ 5ನೇ ವಾಕ್ಯ. ನಾನು ಮಲಗಿ ನಿದ್ದೆಗೈದೆದ್ದು ಎಚ್ಚೆತ್ತನು, ಏಕೆಂದರೆ ಯೆಹೋವನು ನನ್ನನ್ನು ಕಾಪಾಡಿದನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ Psalms 3:5. I lie down and sleep, and all night long the Lord protects me. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಭಕ್ತರು ಆಡ್ತಾ ಇದ್ದಾರೆ, ನಾವು ಮಲಗಿ ನಿದ್ದೆಗೈದೆದ್ದು ಎಚ್ಚೆತ್ತನು, ಏಕೆಂದರೆ ಯೆಹೋವನು ನನ್ನನ್ನು ಕಾಪಾಡಿದನು. ದೇವರಿಗೆ ಸ್ತೋತ್ರ. ನಿದ್ದೆ ಮಾಡೋರಿಗೆ ಏನು ಮಾಡಬೇಕಾಗಿದೆ? ಅವ್ರಿಗೇನು ತೊಂದರೆ ಇರೋಲ್ಲ, ಆರಾಮಾಗಿ ಮಲಗಿರ್ತಾರಲ್ಲ ಅಂದ್ಕೋತೀವ. ನಿದ್ದೆನಲ್ಲೂ ಸಹ ದೇವರನ್ನೇ ನಮ್ಮನ್ನು ಕಾಪಾಡಬೇಕಾಗಿದೆ, ಕಾಪಾಡುವವರಾಗಿದ್ದಾರೆ. ನಾವೊಂದು ವಾಕ್ಯ ಭಾಗ ನೋಡೋಣ. ಕೀರ್ತನೆ ಭಾಗ 91ನೇ ಅಧ್ಯಾಯ 5, 6, 7ನೇ ವಾಕ್ಯ. Psalms 91:5, 6, 7. ರಾತ್ರಿಯ ಭಯಂಕರತೆಗೂ ಇಲ್ಲವೇ ಹಗಲಿನಲ್ಲಿ ಹಾರಿಬರುವ ಬಾಣಕ್ಕೂ ಇಲ್ಲವೇ ಅಂಧಕಾರದಲ್ಲಿ ನಡೆಯುವ ಜಾಡ್ಯಕ್ಕೂ ಇಲ್ಲವೇ ಮಧ್ಯಾಹ್ನದಲ್ಲಿ ಹಾರಿಬರುವ ಹಾಳು ಮಾಡುವ ನಾಶನಕ್ಕೂ ನೀನು ಭಯಪಡದೇ ಇರುವೆ. ನಿನ್ನ ಪಕ್ಕದಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ದಿದ್ದಾಗ್ಯೂ ನಿನ್ನ ಸಮೀಪದಲ್ಲಿ ಅದು ಬರುವುದಿಲ್ಲ. ನಿನ್ನ ಕಣ್ಣುಗಳಿಂದ ಮಾತ್ರ ನೀನು ದೃಷ್ಟಿಸಿ ದುಷ್ಟನ ಪ್ರತಿದಂಡನೆಯನ್ನು ಆಗುವುದನ್ನು ನೋಡುವೆ. ದೇವರಿಗೆ ಸ್ತೋತ್ರ. ಕತ್ತಲೆಯಲ್ಲಿ ಸಹ ನಮ್ಮನ್ನು ಕಾಪಾಡೋದಕ್ಕೆ ಅವಶ್ಯಕತೆ ಇದೆ. ಯಾಕೆಂದರೆ ಕತ್ತಲೆ ಏನು ನಮಗೆ ಅದು ನಮಗೆ ಸ್ವಂತ ರಕ್ಷಣೆ, ನಾವೇ ಕತ್ತಲೆಗೂ ರಕ್ಷಕರೇನಲ್ಲ, ಕತ್ತಲೆಗೆ ನಾವೇ ಯಜಮಾನರಲ್ಲ. ನಮ್ಮ ಜೀವಿತಕ್ಕೆ ಕತ್ತಲೆಯಲ್ಲಿ ಸಹ ನಮ್ಮನ್ನು ಕಾಪಾಡೋದಕ್ಕೆ ದೇವರ ಅವಶ್ಯಕತೆ ನಮಗಿದೆ. ದೇವರಿಗೆ ಸ್ತೋತ್ರ. ಕತ್ತಲಲ್ಲಿ ಎಷ್ಟೊಂದು ಕಾರ್ಯಗಳು ನಡೆಯುತ್ತೆ. ಎಷ್ಟೋ ಜನ ಮರಣಕರವಾದಂಥ ರೋಗಕ್ಕೂ ರೇಗಲ್ವಾ? ಎಷ್ಟೋ ಜನ ಜೀವಿತವನ್ನೇ ಕಳ್ಕೊಳ್ಳಲ್ವಾ? ಅಥವಾ ಎಷ್ಟೋ ಜನಕ್ಕೆ ಸಮಸ್ಯೆ ಕಷ್ಟಗಳು ಬರಲ್ವಾ, ಹೋರಾಟಗಳು ಬರಲ್ವಾ? ಸೊ ಅದನ್ನು ಕಾಪಾಡಬೇಕಾದ್ರೆ ಹೊರಗಿನ ರಕ್ಷಣೆ ಇಲ್ಲ ಅಂತಲಲ್ಲ, ಖಂಡಿತವಾಗಲೂ ಗೌರ್ಮೆಂಟ್ ಎಲ್ಲರಿಗೂ ರಕ್ಷಣೆ ಕೊಡುತ್ತೆ. ಅದನ್ನು ಮೀರಿದ ರಕ್ಷಣೆ ಎಲ್ಲಿಂದ ಬರಬೇಕು ಅಂದರೆ ದೇವರಿಂದಲೇ ಹೊರತು ಬೇರೆ ಎಲ್ಲಿಂದೂ ಅಲ್ಲ. ಬರ್ತಕ್ಕಂಥ ರೋಗಗಳನ್ನ ಸರ್ಕಾರ ತಡೆಯೋಕ್ಕಾಗತ್ತಂದರೆ ಇಲ್ಲ. ಅದ್ರ ಸಾಮರ್ಥ್ಯಕ್ಕಾಗಷ್ಟು ರಕ್ಷಣೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದನ್ನು ಮೀರಿದ ರಕ್ಷಣೆಯನ್ನು ಕೊಡ್ತಕ್ಕಂಥವ್ರು ಯಾರು ಅಂದರೆ ದೇವರೇ. ಕತ್ತಲೆಯ ಅಂಧಕಾರದ ಶಕ್ತಿಗಳಿಗೂ ಅಷ್ಟು ಮಾತ್ರ ಅಲ್ಲ, ವಾಕ್ಯ ಬಗ್ಗೆ ಹೇಳುತ್ತೆ, ರಾತ್ರಿಯ ಭಯಂಕರತೆಗೂ ಇಲ್ಲವೇ ಹಗಲಿನಲ್ಲಿ ಬರೋ ಬಾಣಕ್ಕೂ ಅಂಧಕಾರದಲ್ಲಿ ನಡೆಯುವ ಜಾಡ್ಯಕ್ಕೂ ದೇವರಿಗೆ ಸ್ತೋತ್ರ. ಕತ್ತಲೆಯಲ್ಲಿ ನಮ್ಮನ್ನು ಬಾಧೆಪಡಿಸ್ತಕ್ಕಂತಹ, ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ, ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಆರೋಗ್ಯ ಕೆಡಿಸ್ತಕ್ಕಂಥ, ಜೀವಿತವನ್ನು ನಾಶ ಮಾಡ್ತಕ್ಕಂಥ ಎಷ್ಟೋ ಅಂಧಕಾರ ಶಕ್ತಿಗಳು ಕಾರ್ಯ ಮಾಡ್ತಾ ಇದ್ದಾವೆ. ದೇವರಿಗೆ ಸ್ತೋತ್ರ. ಒಂದು ಉದಾಹರಣೆ, ಯೇಸು ಕ್ರಿಸ್ತರು ಸೇವೆ ಮಾಡುವಾಗಲೇ ಭಾಳಷ್ಟು ದೆವ್ವಗಳನ್ನ ಬಿಡಿಸಿದ್ದಾರೆ. ದೆವ್ವಗಳು ಇದೆ ಅನ್ನೋದಕ್ಕೆ ಸಾಕ್ಷಿ ಅದು. ನಮ್ಮಲ್ಲೇ ಕೆಲವರು ಅಂತಾರೆ, ದೇವರಂತ ಹೇಳಲ್ಪಟ್ಟಂಥ ದೂತರೇ ಆ ಕಾರ್ಯವನ್ನು ಮಾಡ್ತಾರೆ ಅಂತ. ಖಂಡಿತ ಅವರಲ್ಲ, ಅವರೇ ಈ ಲೋಕದ ದೇವರುಗಳು, ಅವರೇ ಆಳ್ತಿರ್ತಕ್ಕಂಥವ್ರು. ಅವರೇ ಯಾಕೆ ದೆವ್ವಗಳ ಕಾರ್ಯ ಮಾಡ್ತಾರೆ? ಅವ್ರು ದೇವರಾಗಿದ್ದರು, ಅಲ್ಲಿ ದೇವರಿಗೆ ಸಹಾಯಕರಾಗಿದ್ದರು, ಅಲ್ಲಿಂದ ದಬ್ಬಲ್ಪಟ್ಟರು. ಇಲ್ಲಿ ಯಾಕೆ ಅವ್ರು ದೆವ್ವಗಳಾದರು? ಅವ್ರು ದೇವರೇ, ಈ ಲೋಕವನ್ನು ಆಳ್ತಕ್ಕಂಥವ್ರು ಅವರೇ ಆಗಿದ್ದಾರೆ ಈಗ. ಆದರೆ ಅದನ್ನು ಮೀರಿದ ಅಂಧಕಾರ ಶಕ್ತಿಗಳು ಇವೆ, ದೆವ್ವಗಳು ಇದೆ ಅನ್ನೋದಕ್ಕೆ ಯೇಸು ಕ್ರಿಸ್ತರೇ ದೆವ್ವಗಳನ್ನ ಬಿಡಿಸಿದ್ದಾರೆ. ದೆವ್ವಗಳನ್ನ ಬಿಡಿಸುವಂಥ ಶಕ್ತಿಗಳನ್ನ ಶಿಷ್ಯರಿಗೂ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಆಗಿರಬೇಕಾದ್ರೆ ಅದರಿಂದ ಉಂಟಾಗ್ತಕ್ಕಂತಹ ನಾಶನಗಳಿಂದ, ಇಕ್ಕಟ್ಟುಗಳಿಂದ, ಹೋರಾಟಗಳಿಂದ, ಜೀವಿತವನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗಳಿಂದ ದೇವರು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಅವರೇ ಕಾಪಾಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಬೈಬಲ್ನಲ್ಲಿ ವಿಮೋಚನಾ ಕಂಡ ಅಂತ ಬಂದಿದ್ದೆ. ದೇವರು ರಕ್ಷಕನಾಗಿದ್ದಾನೆ, ನಮ್ಮನ್ನು ವಿಮೋಚಿಸುವ ಆತನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ನಿಶ್ಚಯವಾಗಿ ಆತನು ಹಗಲು ರಾತ್ರಿ ಏನಿದೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ವಿಮೋಚನಾ ಖಂಡದಲ್ಲಿ ಬಹಳಷ್ಟು ಉದಾಹರಣೆಗಳ ಮೂಲಕವಾಗಿ ಇಸ್ರಾಯೇಲರನ್ನ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಕಾದಿರೋದಕ್ಕೆ ಸಾಕ್ಷಿಗಳಿವೆ. ಸೊ ಯೇಸು ಕ್ರಿಸ್ತರಿಗೆ ಹೆಸರೇ ಕರ್ತನು, ವಿಮೋಚಕನು, ರಕ್ಷಕನು. ದೇವರಿಗೆ ಸ್ತೋತ್ರ. ಆ ಕರ್ತನು, ವಿಮೋಚಕನ ರಕ್ಷಣೆ ನಮಗೆ ವಾಗ್ದಾನ ಮಾಡಿದ್ದಾನೆ. ಮತ್ತಾಯ ಪುಸ್ತಕ 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳಲ್ಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ. ಎಲ್ಲ ದಿನಗಳಲ್ಲಿ ಅಂದರೆ ಎಲ್ಲ ಸಮಯದಲ್ಲೂ ಸಹ ನಿಮ್ಮ ಸಂಗಡ ಇದ್ದೇನೆ ಅಂತ
ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಕತ್ತಲೆ ನಡೀತಕ್ಕಂತಹ ಕತ್ತಲೆಯ ಅಂಧಕಾರದ ಶಕ್ತಿಗಳಿಂದ ಕಾದು ಕಾಪಾಡಿ ನಮ್ಮನ್ನು ನಿದ್ದೆಯಲ್ಲೂ ಸಹ ಸಮಾಧಾನದಲ್ಲಿರಬೇಕಿರೋ ಥರ ನಮ್ಮನ್ನು ನಡೆಸ್ತಿದ್ದಾರೆ ಅಂದರೆ ನಿಜವಾಗಲೂ ದೇವರು ನಂಬಿಕಸ್ಥನಾಗಿದ್ದಾನೆ. ವಾಗ್ದಾನ ಮಾಡಿದರೆ ಯೇಸು ಕ್ರಿಸ್ತರು ಯುಗದ ಸಮಾಪ್ತಿಯವರೆಗೆ ಎಲ್ಲದರಲ್ಲೂ ರಾತ್ರಿ ಹಗಲೆನ್ನದೆ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ. ಆ ನಂಬಿಕಸ್ತಿಕೆಗಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ನಿಶ್ಚಯವಾಗೂ ದೇವರು ನಮ್ಮನ್ನು ಕಾದು ಕಾಪಾಡ್ತಾ ಇದ್ದಾರೆ ಅಂತ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಭಕ್ತರು ಹಾಡ್ತಾ ಇದ್ದಾರೆ, ನಾನು ಸಮಾಧಾನದ ನಿದ್ದೆ ಮಾಡಿ ಎದ್ದಿದ್ದೇನೆ, ಏಕೆಂದರೆ ನನ್ನ ಕರ್ತನು ನನ್ನ ಕಾಪಾಡಿದ್ದಾನೆ ಅಂತ ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ ನಾವು ಸಹ ನಿದ್ದೆಯಲ್ಲೂ ಸಹ ಸಮಾಧಾನವಾಗಿರ್ತೇವೆ. ಎಸಪ್ಪ, ನೀವು ವಾಗ್ದಾನ ಮಾಡಿದ ಪ್ರಕಾರವಾಗಿ ನಮ್ಮ ಸಂಗಡ ಇದ್ದಿರೋದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಂತ ದೇವರೇ ನಿಮಗೆ ಸ್ತೋತ್ರ. ಅಂಧಕಾರದ ಶಕ್ತಿಗಳು ನಮ್ಮನ್ನು ನಾಶ ಮಾಡದಿರೋ ಥರ, ನಮ್ಮನ್ನು ದಾರಿ ತಪ್ಪಿಸ್ತಿರೋ ಥರ, ನಮ್ಮನ್ನು ಬಾಧೆ ಪಡಿಸ್ತಾ ಇರೋ ಥರ ನೀವು ನಂಬಿಗಸ್ತರಾಗಿ ನಮ್ಮನ್ನು ಕಾಯ್ತಿದ್ದೀರಲ್ಲ, ನಿರಂತರವಾಗಿ ಕಾಯುವರಾಗಿದ್ದೀರಲ್ಲ, ಕೋಟಿ ಕೋಟಿ ಸ್ತೋತ್ರ. ಹೀಗೆ ನಿನ್ನ ಜನರಿಗೆ ನಿನ್ನ ರಕ್ಷಣೆ ನಿರಂತರವಾಗಿರಲಿ ದೇವರೇ. ಆಮೆನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದ್ದು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.